ಇನ್ನು ಕೊಪ್ಪಳದಲ್ಲಿ ಮಳೆಗೆ ಅಂತೇಳಿ ವಿಭಿನ್ನ ಹರಕೆ ತೀರಿಸಿದ್ದಾರೆ ಜನ. ತರಳಬಾಳು ಗ್ರಾಮದಿಂದ ಅರಕೆರ ಗ್ರಾಮಕ್ಕೆ ಪಾದಯಾತ್ರೆ. ಆ ಪಾದಯಾತ್ರೆ ಆದ್ಮೇಲೆ ಭಜನೆ ಮಾಡಿದ್ದಾರೆ ಗ್ರಾಮಸ್ಥರು. ಉಡಚಮ್ಮ ದೇಗುಲದಲ್ಲಿ ಗ್ರಾಮಸ್ಥರಿಂದ ಭಜನೆ. ಎಲ್ಲರೂ ಈಗ ಆತಂಕಕ್ಕೊಳಗಾಗಿದ್ದಾರೆ ಮಳೆಗಿಲ್ಲದೆ. ಹಾಗಾಗಿ ಮಳೆಗಾಗಿ ವಿಭಿನ್ನವಾದಂತಹ ಹರಕೆಯನ್ನು ತೀರಿಸ್ತಾ ಇದ್ದಾರೆ ಜನ. ಕೊಪ್ಪಳದಲ್ಲಿರುವಂತಹ ಘಟನೆ ಇದು. ತಳಬಾಳು ಗ್ರಾಮದಿಂದ ಅರಕೆರ ಗ್ರಾಮಕ್ಕೆ ಪಾದಯಾತ್ರೆ ಹೋಗಿ ನಂತರ ಭಜನೆ ಮಾಡಿದ್ದಾರೆ. ಉಡಚಮ್ಮ ದೇಗುಲ ಇದು. ಆ ದೇಗುಲದಲ್ಲಿ ಗ್ರಾಮಸ್ಥರ ಭಜನೆ. ದೇವರ ಮೊರೆ ಹೋಗ್ತಾ ಇದ್ದಾರೆ ಜನ. ನಾವು ತಳಬಾಳು ಗ್ರಾಮದಿಂದ ಭಜನೆ ಮುಖಾಂತರ ಅರಕೇರಿ ಗ್ರಾಮಕ್ಕೆ ಆಗಮಿಸಿ ತಾಯಿ ಉಡಚಮ್ಮ ದೇವಿ ಗುಡಿ ಮುಂದೆ ನಾವು ಭಜನೆ ರಾತ್ರಿ ಇಡೀ ಕುಂತ್ಕೊಂಡು ಭಜನೆ ಮಾಡ್ತೀವಿ. ಆ ಒಂದು ಹಿರಿಯರಿಂದ ವಾಡಿಕೆ ಬಂದಿದೆ ಅದು. ಆಮೇಲೆ ನಮಗೆ ನಂಬಿಕೆ ಇದೆ, ಈ ತಾಯಿ ಈ ಒಂದು ಗುಡಿಗೆ, ಈ ಒಂದು ತಾಯಿ ದರ್ಶನಕ್ಕೆ ಬಂದು ನಾವು ರಾತ್ರಿ ಇಡೀ ಭಜನೆ ಮಾಡಿದರೆ ಇಲ್ಲಿ ಮಳೆ ಬರುತ್ತೆ ಅನ್ನೋ ನಂಬಿಕೆ ನಮ್ಮ ಜನರಲ್ಲಿ